ಡೊನಾಲ್ಡ್ ಟ್ರಂಪ್ ಏನ್ ಘೋಷಣೆ ಮಾಡಿದ್ದಾರೆ, ಶುಕ್ರವಾರ ಜಲಸಂಧಿ ಓಪನ್ ಆಗುತ್ತೆ ಅಂತ ಹೇಳಿದ್ದಾರೆ. ನಾವು ಬ್ಲಾಕೇಡ್ ತೆಗಿತೀವಿ, ಅವರು ಹಾರ್ಮುಜ್ ಜಲಸಂಧಿ ಓಪನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಒಪ್ಪಂದ ಮುರಿದು ಬಿಟ್ರೆ ಹಾರ್ಮುಜ್ ಜಲಸಂಧಿ ಓಪನ್ ಆಗೋದು ಡೌಟ್. ಮತ್ತೊಂದ್ ಕಡೆ ಹಾರ್ಮುಜ್ನತ್ತ ಹಡಗುಗಳು ಸಂಚರಿಸ್ತಾ ಇದ್ದಾವೆ. ಆದ್ರೆ ಹಾರ್ಮುಜ್ ಜಲಸಂಧಿ ತೆರೆಯುತ್ತಾ ಇಲ್ವಾ ಅನ್ನುವಂತಹ ಗೊಂದಲ ಇದೆ. ಒಂದು ವೇಳೆ ತೆರೆದೇ ಇದ್ರೆ ಏನಾಗುತ್ತೆ? ಆಲ್ರೆಡಿ ಬರೆ ಬೀಳ್ತಾ ಇದೆ. ಆ ಬರೆ ಜನಸಾಮಾನ್ಯರ ಮೇಲೆ ಮತ್ತಷ್ಟು ದುಬಾರಿಯಾಗಬಹುದು. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಮತ್ತಷ್ಟು ದುಬಾರಿಯಾಗುವಂತಹ ಆತಂಕ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಇದ್ರು. ಚಂದ್ರಮೋಹನ್, ಕುತೂಹಲ ಕಾರಣ ಆಗ್ತಾ ಇರೋದೇ ಇಸ್ರೇಲ್ನ ನಡೆ. ಯಾಕಂದ್ರೆ ಈ ಇಡೀ ಮಾತುಕತೆಯ ಸಂದರ್ಭದಲ್ಲಿ ಎಲ್ಲೂ ಇಸ್ರೇಲ್ನ ಉಲ್ಲೇಖನೇ ಇಲ್ಲ. ಇಸ್ರೇಲ್ನ ಪಾಲುದಾರ ರಾಷ್ಟ್ರ ಅಂತಾನೂ ಕನ್ಸಿಡರ್ ಮಾಡಿಲ್ಲ. ಹಾಗಾಗಿ ಇಸ್ರೇಲ್ನ ದೂರ ಇಟ್ಟು ಮಾಡ್ಕೊಳ್ತಾ ಇರುವಂತಹ ಈ ಒಪ್ಪಂದ ಯಾವ ರೀತಿಯ ಪರಿಣಾಮಗಳಿಗೆ ಕಾರಣ ಆಗಬಹುದು? ಹಾರ್ಮುಜ್ ಜಲಸಂಧಿ ಓಪನ್ ಆಗುತ್ತೋ ಇಲ್ವೋ ಅಂತ ಹೇಳಿ. ಹೌದು ವಿದೇಶಿ, ಈಗ ತಾತ್ಕಾಲಿಕ ಕದನ ವಿರಾಮ ಏರ್ಪಟ್ಟಾಗಲೂ ಕೂಡ ಮಾತುಕತೆಗೆ ಇಸ್ರೇಲ್ ದೇಶವನ್ನು ಕೂಡ ಒಳಗೊಳ್ಳುವಂಥ ಕ್ರಮವನ್ನು ಅಮೆರಿಕ ಮತ್ತು ಇರಾನ್ ದೇಶಗಳು ಕೈಗೊಂಡಿರಲಿಲ್ಲ. ಮತ್ತು ಮಧ್ಯಸ್ಥಿಕೆದಾರ ರಾಷ್ಟ್ರಗಳು ಕೂಡ ಇಸ್ರೇಲ್ ಅನ್ನು ಕೂಡ ಈ ಮಾತುಕತೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಬೇಕಾಗಿತ್ತು. ಆ ರೀತಿಯಾದಂಥ ಯಾವುದೇ ಪ್ರಯತ್ನವನ್ನು ಮಾಡಲಿಲ್ಲ. ಈಗ ಈ ಒಪ್ಪಂದ ಅಮೆರಿಕ ಮತ್ತು ಇರಾನ್ ನಡುವೆ ಮಾತ್ರನೇ ಏರ್ಪಡ್ತಾ ಇದೆ. ಈ ಒಪ್ಪಂದದಲ್ಲಿ ನಾವು ಭಾಗಿಯಾಗ್ತಾ ಇಲ್ಲ. ಹಾಗಾಗಿ ಒಪ್ಪಂದಕ್ಕೆ ನಾವು ಬದ್ಧವಾಗಿ ಇರಬೇಕಾದಂಥ ಅಗತ್ಯತೆ ಇಲ್ಲ ಅಂತೇಳಿ ಈಗಾಗಲೇ ಇಸ್ರೇಲ್ನ ನಾಯಕರುಗಳು, ಮಿಲಿಟರಿ ನಾಯಕರುಗಳೇ ಹೇಳ್ತಾ ಇದ್ದಾರೆ. ಹೀಗಾಗಿ ಈಗ ಅಮೆರಿಕ ಮತ್ತು ಇರಾನ್ನ ನಡುವೆ ಮಾತ್ರನೇ ಜೂನ್ 19ನೇ ತಾರೀಕು ಮಧ್ಯಂತರ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತೆ. ಆ ಒಪ್ಪಂದಕ್ಕೆ ಇಸ್ರೇಲ್ ಸಹಿ ಹಾಕಿರೋದಿಲ್ಲ. ಹಾಗಾಗಿ ಇಸ್ರೇಲ್ ತಮಗೆ ಈಗ ಲೆಬನಾನ್ ಮೇಲಾಗಲಿ ಅಥವಾ ಇರಾನ್ನ ಮೇಲಾಗಲಿ ದಾಳಿ ನಡೆಸಲಿಕ್ಕೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಇದೆ. ನಮಗೆ ದಾಳಿ ನಡೆಸಬಾರ್ದು ಅಂತೇಳಿ ಯಾವುದೇ ನಿರ್ಬಂಧಗಳು ಇರೋದಿಲ್ಲ. ಮತ್ತು ಈ ಅಮೆರಿಕದ ಮತ್ತು ಇರಾನ್ನ ನಡುವೆ ಆದಂತಹ ಒಪ್ಪಂದಕ್ಕೆ ನಾವು ಬದ್ಧವಾಗಿ ಇರಬೇಕಾದಂಥ ಅಗತ್ಯತೆ ಇರೋದಿಲ್ಲ. ಆ ಒಪ್ಪಂದಕ್ಕೆ ನಾವು ಬೈಂಡಿಂಗ್ ಆಗಿರಬೇಕಾದಿಲ್ಲ ಅಂತೇಳಿ ಇಸ್ರೇಲ್ ನಾಯಕರು ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಒಪ್ಪಂದಕ್ಕೆ ಇಸ್ರೇಲನ್ನ ಭಾಗಿಯಾಗುವಂತೆ ಮಾಡ್ಕೊಳ್ದೇ ಇರೋದು ಕೂಡ ಒಂದು ದೊಡ್ಡ ತಪ್ಪು. ಇಸ್ರೇಲನ್ನು ಕೂಡ ಭಾಗಿಯಾಗುವಂತೆ ಮಾಡ್ಕೊಳ್ಬೇಕು. ಅದು ಕೂಡ ಈ ಶಾಂತಿ ಒಪ್ಪಂದವನ್ನು ಪಾಲಿಸುವಂತಿರಬೇಕು. ಆಗ ಮಾತ್ರ ಈ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸುತ್ತೆ. ಇಸ್ರೇಲ್ ದೇಶ ಇರಾನ್ನ ಮೇಲೆ ದಾಳಿ ನಡೆಸೋದು ಮತ್ತು ಲೆಬನಾನ್ ಮೇಲೆ ದಾಳಿ ನಡೆಸೋದು ನಿಲ್ಲುತ್ತೆ. ಆದರೆ ಈಗ ಮಧ್ಯಸ್ಥಿಕೆ ವಹಿಸಿರುವಂಥ ರಾಷ್ಟ್ರಗಳು ಕೂಡ ಇಸ್ರೇಲನ್ನು ಈ ಒಪ್ಪಂದದಲ್ಲಿ ಭಾಗಿಯಾಗುವಂತೆ ಮಾಡಿಕೊಂಡಿಲ್ಲ. ಈ ಒಂದು ತಪ್ಪಿನ ಕಾರಣಕ್ಕಾಗಿ ಈಗ ಅಮೆರಿಕ ಮತ್ತು ಇರಾನ್ನ ನಡುವೆ ಏನೇ ಶಾಂತಿ ಒಪ್ಪಂದ ಏರ್ಪಟ್ಟರೂ ಕೂಡ ಅದನ್ನು ಒಂದೇ ಗಂಟೆಯಲ್ಲಿ ಹಾಳು ಮಾಡುವಂಥ ಎಲ್ಲ ಶಕ್ತಿ ಸಾಮರ್ಥ್ಯ ಕೂಡ ಇಸ್ರೇಲ್ನ ದೇಶಕ್ಕಿದೆ. ಇಸ್ರೇಲ್ ಮತ್ತೆ ಲೆಬನಾನ್ ಮೇಲೆ ದಾಳಿ ನಡೆಸಿದ್ರೆ ಇರಾನ್ ಕೂಡ ಮತ್ತೊಮ್ಮೆ ಇಸ್ರೇಲ್ನ ಮೇಲೆ ದಾಳಿಯನ್ನು ನಡೆಸುತ್ತೆ ಅಥವಾ ಮಧ್ಯಪ್ರಾಚ್ಯದ ಗಲ್ಫ್ ರಾಷ್ಟ್ರಗಳ ಮೇಲೂ ಕೂಡ ದಾಳಿಯನ್ನು ನಡೆಸುತ್ತೆ. ಹಾಗಾಗಿ ಆಗ ಶಾಂತಿ ಒಪ್ಪಂದವೇ ಮುರಿದು ಬೀಳುತ್ತೆ. ಶಾಂತಿ ಒಪ್ಪಂದಕ್ಕೂ ಕೂಡ ಯಾವುದೇ ಬೆಲೆ ಇಲ್ಲದಂತಾಗುತ್ತೆ. ದಾಳಿಗೆ ಪ್ರತಿ ದಾಳಿಯನ್ನು ನಡೆಸ್ತಕ್ಕಂತಹ ಹಕ್ಕು, ಅಧಿಕಾರ, ಸಾಮರ್ಥ್ಯ ಎಲ್ಲವೂ ಕೂಡ ಇರಾನ್ ದೇಶಕ್ಕಿದೆ. ಹಾಗಾಗಿ ತನ್ನ ದೇಶದ ಮೇಲೆ ಇಸ್ರೇಲ್ ದೇಶ ದಾಳಿ ನಡೆಸಿದಾಗ ಪ್ರತಿ ದಾಳಿಯನ್ನು ಇರಾನ್ ಕೂಡ ನಡೆಸುತ್ತೆ. ಹೀಗಾಗಿ ಈಗ ಈ ಒಂದು ಒಪ್ಪಂದ ಯಶಸ್ವಿ ಆಗಬೇಕು ಅಂತಂದ್ರೆ ಇದರಲ್ಲಿ ಇಸ್ರೇಲನ್ನು ಕೂಡ ಭಾಗಿಯಾಗುವಂತೆ ಮಾಡಿಕೊಳ್ಬೇಕಾಗಿದೆ. ಹಾಗಾಗಿ ಈಗ ಇದು ಒಪ್ಪಂದ ನಡೆದ್ರೂ ಕೂಡ ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ, ಇಲ್ಲ ಮತ್ತೆ ಮುರಿದು ಬೀಳುತ್ತಾ ಅನ್ನೋ ಒಂದು ಪ್ರಶ್ನೆ ಈಗ ಇಡೀ ಜಗತ್ತನ್ನ ಕಾಡ್ತಾ ಇದೆ. ವಿದೇಶ್ರೀ, ರೈಟ್, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ನಲ್ಲಿ ಯುದ್ಧ ಅಂತ್ಯದ ಕಾಲ ಹತ್ತಿರವಾಗಿದೆ ಅನ್ನುವಂಥ ನಿರೀಕ್ಷೆಯಲ್ಲಿ ಇಡೀ ಜಗತ್ತಿದೆ. ಯಾಕಂದ್ರೆ ಇಡೀ ಜಗತ್ತಿನ ಅಗತ್ಯತೆ ಅದು. ಯುದ್ಧ ಫೆಬ್ರವರಿ 28ನೇ ತಾರೀಕು ಆರಂಭ ಆದ ದಿನದಿಂದ ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳು ತತ್ತರಿಸಿ ಹೋಗಿದ್ದಾವೆ. ಭಾರತದಲ್ಲೂ ಕೂಡ ಬೆಲೆ ಏರಿಕೆಯ ಬರೆ ಜನಸಾಮಾನ್ಯರ ಬೆಲೆ ಬಿದ್ದಿದೆ. ಬೇರೆ ಬೇರೆ ರಾಷ್ಟ್ರಗಳು, ಯುರೋಪ್ ಕಂಟ್ರಿಗಳು ಸೇರಿದಂತೆ ಹಲವು ರಾಷ್ಟ್ರಗಳು ಬೆಲೆ ಏರಿಕೆಯಿಂದ ತತ್ತರಿಸಿದ್ದಾವೆ. ತೈಲ ಸಮಸ್ಯೆಯಿಂದ ತತ್ತರಿಸಿದ್ದಾವೆ. LPG ಸಮಸ್ಯೆಯಿಂದ ತತ್ತರಿಸಿದ್ದಾವೆ. ಇದೆಲ್ಲದಕ್ಕೂ ಪರಿಹಾರ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಶಾಂತಿ ನೆಲೆಸೋದು. ಎರಡೂ ಕಡೆಯಿಂದ ಶಾಂತಿ ಒಪ್ಪಂದಕ್ಕೆ ಜೂನ್ 19ನೇ ತಾರೀಕು ಸಹಿ ಬಿತ್ತು ಅಂತಂದ್ರೆ ಅದಾದ ನಂತರ ಹಾರ್ಮುಜ್ ಜಲಸಂಧಿ ಓಪನ್ ಆಗುತ್ತೆ. ಅಮೆರಿಕ ಕೂಡ ತನ್ನ ಬ್ಲಾಕೇಡ್ನ ತೆಗಿತೀವಿ ನಾವು ಅಂತ ಹೇಳಿ ಘೋಷಣೆಯನ್ನ ಮಾಡಿದೆ. ಹಡಗುಗಳ ಸಂಚಾರ ಸಹಜ ಸ್ಥಿತಿಗೆ ಬಂದ್ರೆ ಜಗತ್ತಿನ 20% ತೈಲ ಸಾಗಾಟ ಹಾರ್ಮುಜ್ ಜಲಸಂಧಿಯ ಮೂಲಕ ಆಗ್ತಾ ಇತ್ತು. ಬಹ್ರೇನ್, ಸೌದಿ ಅರೇಬಿಯಾ, ಕುವೈತ್, UAE, ಒಮಾನ್ ಈ ರಾಷ್ಟ್ರಗಳ ಮೂಲಕ, ಇರಾನ್ ಈ ರಾಷ್ಟ್ರಗಳ ಮೂಲಕ ಜಗತ್ತಿಗೆ ತೈಲ ಸಪ್ಲೈ ಆಗ್ತಾ ಇತ್ತು. ಅದು ಕಂಪ್ಲೀಟ್ ಬಂದ್ ಆಗೋಗ್ಬಿಟ್ಟಿದೆ ಯುದ್ಧ ಆರಂಭದ ನಂತರದಲ್ಲಿ. ಹಾಗಾಗಿ ಮತ್ತೆ ಅದು ಸಹಜ ಸ್ಥಿತಿಗೆ ಬರಬೇಕು ಅಂತಂದ್ರೆ ಯುದ್ಧ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಬೇಕು. ಆ ನಿರೀಕ್ಷೆಯಲ್ಲಿ ಇಡೀ ಜಗತ್ತಿದೆ. ಜೂನ್ 19ನೇ ತಾರೀಕು ಸ್ವಿಟ್ಜರ್ಲೆಂಡ್ ನಲ್ಲಿ ಎರಡೂ ರಾಷ್ಟ್ರಗಳ ಮಧ್ಯೆ ಶಾಂತಿ ಒಪ್ಪಂದ ಆಗ್ಲಿ ಅಂತ ಹೇಳಿ ಇಡೀ ಜಗತ್ತು ಬಯಸ್ತಾ ಇದೆ. ಆದ್ರೆ ಇದರ ಮಧ್ಯೆ ಈ $300 ಬಿಲಿಯನ್ ಇರಾನ್ನ ಪುನರ್ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಇರಾನ್ ಇಟ್ಟಿರುವಂತಹ ಬೇಡಿಕೆ ಏನಿದೆ, ಆ ಬೇಡಿಕೆ ಅಥವಾ ಸುದ್ದಿನೇ ಸಂಪೂರ್ಣ ಸುಳ್ಳು ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆ ಮಾಡಿರೋದು. ಮತ್ತೊಂದು ಕಡೆ ಇರಾನ್ನ ಮಾಧ್ಯಮಗಳು ಇಲ್ಲ, ಇರಾನ್ ಈ ಬೇಡಿಕೆಯನ್ನ ಅಮೆರಿಕಾದ ಮುಂದಿಟ್ಟಿದೆ ಅಂತ ಹೇಳಿರೋದು ಗೊಂದಲಕ್ಕೆ ಕಾರಣ ಆಗಿದೆ. ಈ ರೀತಿಯಾದಂತಹ ಗೊಂದಲಗಳು ಇನ್ನು 2-3 ದಿನ ಮಾತ್ರ ಬಾಕಿ ಇರೋದು. ಇವತ್ತು ಜೂನ್ 16ನೇ ತಾರೀಕು, 17, 18 2 ದಿನಗಳ ನಂತರ ಸ್ವಿಟ್ಜರ್ಲೆಂಡ್ ನಲ್ಲಿ ಎರಡೂ ರಾಷ್ಟ್ರಗಳ ಮಧ್ಯೆ ಶಾಂತಿ ಮಾತುಕತೆಗೆ ಸಂಬಂಧಪಟ್ಟ
ಹಾಗೆ ಒಪ್ಪಂದಕ್ಕೆ ಸಹಿ ಬೀಳಬೇಕು. ಹಾಗಾಗದೇ ಇದ್ದಂತಹ ಸಂದರ್ಭದಲ್ಲಿ ಜಗತ್ತಿನಲ್ಲಿ ಈಗ ಕಾಡ್ತಿದೆಯಲ್ಲ ಈ ಅನಿಶ್ಚಿತತೆ ಇನ್ನಷ್ಟು ದಿನಗಳ ಕಾಲ ಮುಂದಕ್ಕೆ ಹೋಗಬಹುದು. ಹಾಗಾಗಬಾರದು ಅಂತಾನೆ ಇಡೀ ಜಗತ್ತು ಬಯಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.